ವಿಜಯಪುರದಲ್ಲಿ ಗ್ರಾಹಕರ ಕಿರುಕುಳಕ್ಕೆ ಏಜೆಂಟ್ಗಳು ಕಣ್ಣೀರು ಹಾಕ್ತಾ ಇದ್ದಾರೆ. ಜೀವನ ಸಮೃದ್ಧಿ ಸೇರಿದಂತೆ ಹಲವು ಕಂಪನಿಗಳಿಂದ ಹಣ ಸಂಗ್ರಹಿಸಿದ್ದು ಗ್ರಾಹಕರಿಂದ ಕೋಟಿ ಕೋಟಿ ರೂಪಾಯಿ ಹೂಡಿಕೆ ಮಾಡಿ 2004ರಿಂದ 2014ರವರೆಗೆ ಹಣ ಸಂಗ್ರಹಣೆ ಮಾಡಿದ ಕಂಪನಿಗಳು ಹಣ ಡಬಲ್ ಮಾಡಿ ಕೊಡ್ತೀವಿ ಅಂತ ಕಂಪನಿಗಳಿಂದ ಆಮಿಷ ಒಡ್ಡಲಾಗಿದೆ. ಕಮಿಷನ್ ಆಸೆಗೆ ಜನರಿಂದ ಹಣ ಸಂಗ್ರಹ ಮಾಡಿದ್ರು ಏಜೆಂಟ್ಗಳು. 2014ರಲ್ಲಿ ಕಂಪನಿಗಳಿಗೆ ಕೇಂದ್ರ ಸರ್ಕಾರ ಬೀಗ ಜಡಿಯುತ್ತೆ. ಈಗ ಜನರ ಆಕ್ರೋಶನ ನೋಡ್ತಾ ಇದ್ದೀವಿ. ಇದು ಏಜೆಂಟರ್ಗಳ ಮೇಲೆ. ಏಜೆಂಟರ್ಗಳು ಕಣ್ಣೀರು ಹಾಕ್ತಾ ಇದ್ದಾರೆ. ಬೀದಿಗೆ ಬಿದ್ದಿದ ನಮ್ಮ ಪರಿಸ್ಥಿತಿ ಅಂತ. ಪ್ರತಿನಿತ್ಯ ಬೆಳಗಾದ್ರೆ ಸಾಕು ನಮ್ಮ ಹಣ ನಮ್ಗೆ ವಾಪಸ್ ಕೊಡಿಸಿ ಅಂತ ಜನ ದುಮ್ಮಲ್ ಬೀಳ್ತಾ ಇದ್ದಾರೆ. ಪ್ರತಿಭಟನೆಗೆ ಮುಂದಾಗಿದ್ದಾರೆ. ಹಣ ಕಟ್ಟಿದಂತ ಜನ ಹೋರಾಟ ಮಾಡ್ತಾ ಇದ್ದಾರೆ. ನಾವು ಕಟ್ಟಿದಂತ ಹಣ ನಮ್ಗೆ ವಾಪಸ್ ಕೊಡಿಸ್ಬಿಡಿ ಸಾಕು ಅನ್ನುವಂಥದ್ದು. ಅದರ ಆರಂಭದಲ್ಲಿ ಆಮಿಷಕ್ಕೆ ಒಳಗಾಗಿ ಕೋಟಿ ಕೋಟಿ ರೂಪಾಯಿ ತಂದು ತುಂಬಿದ್ದಾರೆ.